ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ಒಬ್ಬರು ವ್ಯೂವರ್ಸ್ ಕೇಳಿದರು ಏನಂತಂದರೆ, ಬ್ಲೌಸಲ್ಲಿ ರಿಂಕಲ್ಸ್ ಬರುತ್ತಲ್ಲ ಹಿಂದೆ ಏನಕ್ಕೆ ಅಂತೇಳಿ. ಜೊತೆಗೆ ಈಗ ಸ್ಲೀವ್ಸ್ ಕಟಿಂಗನ್ನು ಹೇಳ್ಕೊಡ್ತೀನಿ. ಸ್ಲೀವ್ಸ್ ಕಟಿಂಗು ಪರ್ಫೆಕ್ಟಾಗಿರಬೇಕು ರಿಂಕಲ್ಸ್ ತಪ್ಪಿಸೋದಕ್ಕೆ. ರಿಂಕಲ್ಸ್ ಬರೋಕ್ಕೆ ಕಾರಣ ಏನು, ಅದನ್ನು ಬರದೇ ಇರೋ ಹಾಗೆ ಹೇಗೆ ನಾವು ಕಟಿಂಗ್ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿರುತ್ತೆ. ಮಿಸ್ ಮಾಡದೆ ಈ ವಿಡಿಯೋ ಮತ್ತು ಮುಂದಿನ ಬಾಡಿ ಪಾರ್ಟ್ ಎರಡು ಕಂಟಿನ್ಯೂಯೇಷನ್ ವಿಡಿಯೋ ಆಗಿರುತ್ತೆ. ಪಾರ್ಟ್ 1 ಪಾರ್ಟ್ 2. ಈ ವಿಡಿಯೋ ಫುಲ್ಲು ನೋಡಿದ್ರೆ ನಿಮಗೆ ಲೈಫಲ್ಲೇ ರಿಂಕಲ್ಸ್ ಪ್ರಾಬ್ಲಮ್ಸ್ ಬರಲ್ಲ. ಹಾಗಾಗಿ ಈಗ ಈ ವಿಡಿಯೋನ ಶುರು ಮಾಡೋಣಲ್ಲ. ಈಗ ನೋಡಿ, ಲೈನಿಂಗ್ ಪೀಸನ್ನು ತಗೊಂಡಿದ್ದೀನಿ, ಅದನ್ನು ನೀರ್ಗಜ್ಜಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಸ್ಟ್ರೈಟಾಗಿ ಗೆರೆಯನ್ನು ಹಾಕೋಬೇಕು. ನೋಡಿ, ಇಲ್ಲಿ ಒಂದು ಸ್ಟ್ರೈಟಾಗಿ ಗೆರೆಯನ್ನು ಹಾಕ್ಕೊಳ್ಳೋಣ. ಈ ರೀತಿ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಳ್ಳೋದು ಏನಕ್ಕೆ ಅಂದರೆ ಏರುಪೇರು ಬರಬಾರ್ದು. ಹಂಗಾಗಿ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಂಡು ಅದನ್ನು ನೀಟಾಗಿ ಕಟ್ ಮಾಡಿ ತೆಗೆದು ಬಿಡಬೇಕು. ಇದನ್ನು ತೆಗೆದಾಗ ನೋಡಿ ಮಾರ್ಜಿನ್ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ. ನೋಡಿ, ಈ ರೀತಿ ಬಂತು. ಈಗ ನೋಡಿ, ಈಗ ಪರ್ಫೆಕ್ಟಾಗಿ ಬಂತಲ್ವ. ಈಗ ಸ್ಲೀವ್ಸ್ ಕಟಿಂಗನ್ನು ಹೇಳ್ಕೊಡ್ತಾ ಇರುವಂಥದ್ದು. ಈಗ ನಾನೇನು ಮಾಡ್ತೀನಿ, ಫೋಲ್ಡಿಂಗ್ ಮಾಡ್ಕೋತೀನಿ. ಫೋಲ್ಡಿಂಗ್ ಅಂತಂದರೆ ಈಗ ಇಲ್ಲಿ ನೋಡಿ, ಈ ಫೋಲ್ಡಿಂಗಲ್ಲಿ ಈಗ ನೋಡಿದ್ರಲ್ಲ, ಫೋಲ್ಡಿಂಗ್ ಈ ರೀತಿ ನೀಟಾಗಿ ಬರುತ್ತೆ. ಈಗ ನಾವು ಅಳತೆ ಮಾಡ್ಕೊಳ್ಳೋಣ. ಈಗ ಸ್ಲೀವ್ಸಿನ ಉದ್ದ ಬಂದು ನೋಡಿ 8.5 ಇಂಚಿದೆ. ನಾನು 9 ಇಂಚನ್ನು ಇಟ್ಕೋತೀನಿ. 9.5 ಇಂಚ್ ಇಟ್ಕೋಬೇಕಾಗತ್ತೆ. ಯಾಕೆಂದರೆ ಕೆಳಗಡೆ 1/2 ಇಂಚು ಮಾರ್ಜಿನ್ಗೆ ಹೋಗುತ್ತೆ ಮತ್ತು ಮೇಲ್ಗಡೆ 1/2 ಇಂಚು ಮಾರ್ಜಿನ್ಗೆ ಹೋಗುತ್ತೆ. ಹಂಗಾಗಿ 1/2 ಇಂಚನ್ನು 1 ಇಂಚನ್ನು ಎಕ್ಸ್ಟ್ರಾ ಇಟ್ಕೊಳ್ಳೋಣ. ಎಕ್ಸ್ಟ್ರಾ ಇಟ್ಕೊಂಡಾದ ನಂತರ ಈಗ ಇದಕ್ಕೆ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ ಗೆರೆಯನ್ನು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಗೆರೆಯನ್ನು ಹಾಕ್ಕೋಬೇಕು. 1/2 ಇಂಚ್ ಮಾರ್ಜಿನ್ಗೆ ಹೇಳಿದ್ನಲ್ಲ, ಆ ಮಾರ್ಜಿನ್ಗೆ 1/2 ಇಂಚನ್ನು ಬಿಟ್ಕೋಬೇಕಾಗತ್ತೆ. ಬಿಟ್ಕೊಂಡಿದ್ದಾದ ನಂತರ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನಂದರೆ ಸ್ಲೀವ್ಸಿನ ಲೂಸ್ ಬಂದು 5 ಇಂಚು 2 ಕಡ್ಡಿ ಇದೆ, ಅಲ್ಲಿಗೆ ಹಾಕ್ಕೊಳ್ಳೋಣ. ನೋಡಿ, 5 ಇಂಚು 2 ಇಂಚಿದೆ, 2 ಕಡ್ಡಿ ಇದೆ, ಇಂಚಲ್ಲ, 5 ಇಂಚು 2 ಕಡ್ಡಿ ಅಂದರೆ 5 ಕಾಲ್ಗಿಂತ ಸ್ವಲ್ಪ ಕಡಿಮೆ. ಹಾಗಾಗಿ ಪ್ಲಸ್ 2 ಇಂಚನ್ನು ನಾನು ಮಾರ್ಜಿನ್ಗೆ ಇಟ್ಕೋತೀನಿ. ಇಲ್ಲಿ ಇದಿಷ್ಟಾಯಿತು. ಇದಾದ ನಂತರ ನಾವು ಡೌನಿಂಗನ್ನು ಎಷ್ಟು ತಗೋಬೇಕು ಇದಕ್ಕೆ ಅಂತಂದರೆ ನಾವು 3.5 ಇಂಚನ್ನು ತಗೋತೀನಿ. ಇಲ್ಲಿ 9.5 ಇಂಚ್ ಆಗಿರೋದ್ರಿಂದ ನಾನು ಇಲ್ಲಿ 3.5 ಇಂಚನ್ನು ಡೌನಿಂಗನ್ನು ತಗೋತೀನಿ. ಇಲ್ಲಿ ಡೌನಿಂಗನ್ನು 3.5 ಇಂಚ್ ತಗೊಂಡಾದ ನಂತರ ಇಲ್ಲಿಂದ ಇಲ್ಲಿಗೆ ರಿಂಕಲ್ಸ್ ಏನಕ್ಕೆ ಬರುತ್ತೆ, ಈಗ ನಾನು ಹೇಳುವಂಥದ್ದು ನೀವು ಕೇಳಿದರೆ ರಿಂಕಲ್ಸ್ ಬರೋಕ್ಕೆ ಕಾರಣ ಏನು ಅಂತ. ಈಗ ನಾವು ಇಲ್ಲಿ ಮಾರ್ಕನ್ನು ಮಾಡ್ಕೊತೀವಿ. ಈ ಮಾರ್ಕನ್ನು ಮಾಡಿಕೊಂಡು ಅದಕ್ಕೆ ಎಷ್ಟು ಬರುತ್ತೆ ತೋರಿಸ್ಕೊಡ್ತೀನಿ ನಾನು. ಅಳತೆಲಿ ನಾವು ಮಾಡ್ಕೊಂಡಿರ್ತೀವಿ ಅಂದ್ಕೊಳ್ಳಿ. ಆಗ ನೀವು ಕಟಿಂಗಲ್ಲಿ ಏನು ಮಾಡಿರ್ತಾರೆ ಅಂದರೆ ಶೇಪ್ ನೀಟಾಗಿ ಬರ್ದೇರ ಇಲ್ಲಿ ಬರುವಂಥ ಶೇಪು ನೋಡಿ, ಇಲ್ಲಿ ತೆಗಿಯೋದು, ಈ ರೀತಿ ತೆಗಿಯೋದು. ಇದು ಈಗ ಇಲ್ಲಿ ಬರುವಂಥ ಶೇಪು ನಾನು ಅಳತೆ ಮಾಡಿಲ್ಲ. ನಿಮಗೆ ಉದಾಹರಣೆ ಕೊಡ್ತಾಯಿದ್ದೀನಿ, ಎಕ್ಸಾಂಪಲ್ ಕೊಡ್ತಿದ್ದೀನಿ. ಇಲ್ಲಿ ಬರುವಂಥದ್ದು ಕಟಿಂಗು ಇಲ್ಲಿ ಹೋದರೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ 1 ಇಂಚು, ಇಲ್ಲಿ 1.5 ಇಂಚ್ ಬರುತ್ತೆ. ಇದಿಷ್ಟು ಬಟ್ಟೆ ಎಲ್ಲಿಗೆ ಹೋಗುತ್ತೆ. ಈಗ ಅದಿಷ್ಟು ಬಟ್ಟೆ ಬಂದಾಗ ನಮಗೆ ರಿಂಕಲ್ಸ್ ತಾನೇ ಬರುತ್ತೆ. ಇಲ್ಲಿಗೆ ಬಂದಾಗ ಅದು ಪರ್ಫೆಕ್ಟಾಗಿ ನಮ್ಮ ಸ್ಲೀವ್ಸ್ ಹಾರ್ಮೋಲ್ಗೂ ಕಟಿಂಗ್ ಮಾಡಿರುವಂಥ ಸ್ಲೀವ್ಸ್ಗೂ ಕರೆಕ್ಟಾಗಿ ಅಟ್ಯಾಚ್ ಆದಾಗ ಯಾವುದೇ ರಿಂಕಲ್ಸ್ ಬರೋದಿಲ್ಲ. ನೀವು ಎಕ್ಸ್ಟ್ರಾ ಕಟಿಂಗ್ ಸುಮಾರು ಜನದ ಪ್ರಾಬ್ಲಮ್ಸ್ ಏನಂದರೆ ಶೇಪ್ ಇಲ್ಲಿವರೆಗೂ ಎಲ್ಲ ಮಾರ್ಕನ್ನು ಮಾಡ್ಕೋತಾರೆ, ಇಲ್ಲಿ ಮುಂದಿನ ಬರುವಂಥದ್ದು ಮಾರ್ಕನ್ನು ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಇದು ಇಲ್ಲಿ ನೋಡಿ, ಇಲ್ಲಿಗೂ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಇದನ್ನು ಇಷ್ಟು ಬಟ್ಟೆ ಎಕ್ಸ್ಟ್ರಾ ಈಗ ನಾವು ಇಲ್ಲಿ ಮಾಡಬೇಕಾಗಿರುವಂಥದ್ದನ್ನು ಇಲ್ಲಿ ಕಟ್ ಮಾಡಿಕೊಂಡಾಗ ಇಲ್ಲಿ ಬರುವಂಥ ಎಕ್ಸ್ಟ್ರಾ ಬಟ್ಟೆ ಏನಾಗುತ್ತೆ ಹೇಳಿ, ಇಲ್ಲಿಗೆ ನೀವು ಸ್ಟಿಚ್ ಮಾಡಿರ್ತೀರಿ, ಇಲ್ಲಿಗೆ ಸ್ಟಿಚ್ ಬರುತ್ತೆ. ಇನ್ನಿಷ್ಟು ಬಟ್ಟೆಗಳು ನಾವು ವೇರ್ ಮಾಡಿದಾಗ ಏನಾಗುತ್ತೆ, ರಿಂಕಲ್ಸ್ ಥರ ಉಬ್ಕೊಂಡು ರೀತಿ ಎಲ್ಲ ಏನೋ ಒಂಥರ ಅಸಹ್ಯವಾಗಿ ಕಾಣಿಸುತ್ತೆ. ಹಾಗಾಗಿ ನೀಟಾಗಿ ಕಟಿಂಗನ್ನು ಮಾಡ್ಕೋಬೇಕು. ಅದನ್ನು ಬರದೇ ಇರೋ ರೀತಿ ಯಾವ ರೀತಿ ಮಾಡ್ಕೊಳ್ಳೋದು ಅಂದರೆ ನೋಡಿ, ಕರೆಕ್ಟಾಗಿ ಇಲ್ಲ ಹಾಕಬೇಕು. 3 ಇಂಚು 3.5 ಇಂಚಿಗೆ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದಾದ ನಂತರ ಈಗ ಅದು ಏನು ಕಾರಣ ಅಂತ ನಿಮಗೆ ಗೊತ್ತಾಯ್ತಲ್ವ. ಈಗ ಇಲ್ಲಿಂದ 2 ಇಂಚು ನಾವು ಕಟಿಂಗ್ ಮಾಡೋದಿಲ್ಲ. ಹಾಗಾಗಿ ಇಲ್ಲಿ ನೋಡಿ 7.5 ಇಂಚಿಗೆ ಬರುತ್ತೆ.
ಇಲ್ಲಿ ನಾವು ಇದಿಷ್ಟಕ್ಕೂ ನಾವು ಮಾರ್ಕನ್ನು ಮಾಡ್ಕೋಬೇಕು. ಗೆರೆಯನ್ನು ಹಾಕ್ಕೊಂಬಿಡೋಣ. ಫಸ್ಟು ಗೆರೆಯನ್ನು ಹಾಕ್ಕೊಂಡಾದ ನಂತರ ಇಲ್ಲಿ ನೋಡಿ, ಇಲ್ಲಿಂದ ಎಷ್ಟು ಬಂತು 7.5 ಅಂದರೆ ಇದು 1/2 ಇಂಚ್. ಇದು ನಮಗೆ ಒಂದು ಮಾರ್ಕು, ಒಂದು ಸೆಂಟ್ರ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಈ ಪಾಯಿಂಟ್ ಬರುತ್ತೆ ನೋಡಿ. ಈ ಪಾಯಿಂಟಿಂದ ನೀವು ಇಲ್ಲಿ 1 ಇಂಚು ನಾವು ಏನು ಕಟಿಂಗ್ ಮಾಡೋಂಗಿಲ್ಲ. ಹಾಗಾಗಿ ಈಗ ನೋಡಿ ಶೇಪನ್ನು ನಾನು ತಗೋತೀನಿ. ಇದಿಷ್ಟು ಸಿಂಪಲ್ಲಾಗಿ ಬರುವಂಥದ್ದು. ಇಲ್ಲಿ ನೋಡಿ, ಇದ್ರ ಮೇಲ್ಗಡೆನೇ ಬರುತ್ತೆ. ಇಲ್ಲಿ ಮೇಲ್ಗಡೆನೇ ಬಂದು ಇಲ್ಲಿ ಸೇರ್ಕೊಳ್ಳುತ್ತೆ ನೋಡಿ. ಇಲ್ಲಿಂದ ಈ ರೀತಿ ಬರುತ್ತೆ. ಈ ರೀತಿ ಬಂದು ನೋಡಿ, ಇಲ್ಲಿಗೆ ಅಟ್ಯಾಚ್ ಆಗಲ್ಲ ಇದು. ಇಲ್ಲಿಂದ ಮೇಲ್ಗಡೆನೇ ಸ್ವಲ್ಪ ಬಂದು ಈ ರೀತಿ ಆಗುತ್ತೆ. ಆಯ್ತಲ್ವಾ? ಈಗ ನಾವು ಫ್ರಂಟ್ ಕಟಿಂಗ್ ಮಾಡಬೇಕಲ್ವಾ? ಫ್ರಂಟ್ ಕಟಿಂಗನ್ನು ತಂದು ಇಲ್ಲಿಂದ ತಗೊಂಡು ನೋಡಿ ಈ ರೀತಿ ಮಾಡ್ಕೊಳ್ಳೋದು. ಈ ರೀತಿ ಬರುತ್ತೆ. ಈ ರೀತಿ ಬಂದಾಗ ನಮಗೆ ಪರ್ಫೆಕ್ಟಾಗಿ ನಮಗೆ ಶೇಪ್ ಅನ್ನೋದು ಬರುತ್ತೆ. ಜೊತೆಗೆ ಏನು ಹೇಳ್ತೀವಿ ನಾವು, ನಿಮಗೆ ರಿಂಕಲ್ಸ್ ಸಹ ಬರೋದಿಲ್ಲ. ಹಾಗಾಗಿ ನೀವು ಈ ರೀತಿಯೇ ಕಟಿಂಗನ್ನು ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ನಾನು ಕಟಿಂಗ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತೇಳಿ. ಇದು ಎಕ್ಸ್ಟ್ರಾ ತೆಗೆದಾಕ್ಬಿಡೋಣ, ಇದೇನು ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ಇದಿಷ್ಟನ್ನು ನೋಡಿ, ಇಲ್ಲಿ ಕಟ್ ಮಾಡುವಂಥದ್ದು ನೀವು ಶೇಪ್ ಇಲ್ಲಿಗೆ ತೆಗೆದುಬಿಟ್ರೆ ಇದಿಷ್ಟು ಬಟ್ಟೆ ಎಕ್ಸ್ಟ್ರಾ ಏನು ಮಾಡ್ತೀರಾ ನೀವು, ಇದಿಷ್ಟು ಬಟ್ಟೆನ ಸ್ಟಿಚಿಂಗ್ ಮಾಡಾದ್ಮೇಲೆ ಏನು ಮಾಡ್ತೀರಾ? ಆಗೋದಿಲ್ಲ. ಆಗ ಅದಷ್ಟು ರಿಂಕಲ್ಸ್ ಬರುತ್ತೆ. ಪರ್ಫೆಕ್ಟಾಗಿ ಇದೇ ರೀತಿ ಒಂದು ಸತಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ 2 ಸತಿ ವೀಡಿಯೋನ ನೋಡಿ, ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿಗೆ ಒಂದು ನ್ಯಾಚನ್ನು ಮಾಡ್ಕೋಬೇಕು. ಇಲ್ಲಿ ಇರುವಂಥ ಇದು ಏನು ಹೇಳ್ತೀವಿ, ಇಲ್ಲಿ ನೋಡಿ, ಇಲ್ಲಿ ಪರ್ಫೆಕ್ಟಾಗಿ ಇಲ್ಲಿ ನೀವು ಕರೆಕ್ಟಾಗಿ ಪಾಯಿಂಟನ್ನು ಹಾಕಿ ನೀವು ಪರ್ಫೆಕ್ಟಾಗಿ ಶೇಪನ್ನು ತಗೊಂಡ್ರಿ ಅಂದರೆ ಯಾವುದೇ ರಿಂಕಲ್ಸ್ ಖಂಡಿತ ಬರೋದಿಲ್ಲ. ಒಮ್ಮೆ ಟ್ರೈ ಮಾಡಿ ನಂತರ ಕಮೆಂಟ್ ಮಾಡಿ ನನಗೆ, ಅಷ್ಟು ಕ್ಲಾರಿಟಿಯಾಗಿ ನಾನು ಹೇಳಬಲ್ಲೆ.